ಆತ್ಮೀಯ H60 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಆ ಡ್ಯೂಟಿ ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಕಟ್ಟಿರ್ತಾರೆ. ಎಕ್ಸ್ಪೋರ್ಟ್ ಮಾಡಿದಾಗ ಆ ದುಡ್ಡು ವಾಪಸ್ ತೊಗೊಳ್ಬೇಕಾದ್ರೆ ತುಂಬ ತೊಂದರೆ ಆಗ್ತಾಯಿತ್ತು. ಇದರಲ್ಲಿ ಒಂದು ಸಿಂಪಲ್ ಮಾಡಿದ್ದಾರೆ, 90% ಆಫ್ ದ ಟ್ಯಾಕ್ಸ್ ಇಮಿಡಿಯೇಟ್ಲಿ ದೇ ಕ್ಯಾನ್ ಟೇಕ್ ಇಟ್ ಬ್ಯಾಕ್ ವಿದೌಟ್ ವೇಟಿಂಗ್. ವಾಟ್ ಈಸ್ ದ ವೇಟಿಂಗ್ ಪೀರಿಯಡ್ ಇತ್ತು ಅದನ್ನು ಕಡಿಮೆ ಮಾಡಿದ್ದಾರೆ. ಆಮೇಲೆ ರಿಜಿಸ್ಟ್ರೇಷನ್ ಮಾಡಿಸೋವಾಗ ತುಂಬ ಎಸ್ಪೆಷಲಿ CGSTನಲ್ಲಿ ಕೆಲವೊಬ್ಬರೆಲ್ಲ ತುಂಬ ಬವಣೆ ಪಟ್ಟಿದ್ದಾರೆ. ಅದು ಹೇಳೋಕ್ಕಾಗೋದಿಲ್ಲ ಓಪನ್ ಆಗಿ, ಬಟ್ ಅದು ಕಷ್ಟವನ್ನೆಲ್ಲ ತೆಗೆದು ಇವಾಗ ಕೇವಲ 3 ದಿವಸದಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಬೇಕಂತ ಒಂದು ಸರಳೀಕರಣವನ್ನು ಮಾಡಿದ್ದಾರೆ. ಈ ಸರಳೀಕರಣ ಮಾಡಲಿಕ್ಕೆ ಜಾಸ್ತಿ ವ್ಯಾಪಾರಸ್ಥರು ಒಳ್ಳೊಳ್ಳೆ ಬಿಸ್ನೆಸ್ ಮಾಡಿ, ಕೆಲವರೆಲ್ಲ ನೋಡಿ ಆ ಲಿಮಿಟ್ 40 ಲಕ್ಷ ಕ್ರಾಸ್ ಆದರೆ ನಾನು ಬರ್ತೇನೆ ಅಂತ ಕುಂಠಿತಗೊಳಿಸ್ತಾ ಇದ್ದರು. ಈಗೆಲ್ಲ ಆಗಲ್ಲ, ಬೇಗ ಅವರು ಬೆಳೆಯೋದಕ್ಕೆ ಒಂದು ಅವಕಾಶ ಸಿಗುತ್ತೆ ಅಂತ ನಮ್ಮ ಸಿಕ್ಕಾಪಟ್ಟೆ ಟ್ಯಾಕ್ಸ್ಗಳು ಕಮ್ಮಿ ಆಗಿದೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಏನು ನಮ್ಮಲ್ಲಿ 40 to 45% 28% ಸ್ಲ್ಯಾಬಲ್ಲಿತ್ತು, ಮಿಕ್ಕಿದೆಲ್ಲ 18% ಸ್ಲ್ಯಾಬಲ್ಲಿತ್ತು. ಅದನ್ನು 28% ಪೂರ್ತಿ ತೆಗೆದುಬಿಟ್ಟು ಎಲ್ಲ 18 ಮಾಡಿದ್ದಾರೆ. ಇದು ಎಂಡ್ ಯೂಸರ್ಸ್ ಯಾರು ಉಪಯೋಗಿಸ್ತಾರೆ ಬಿಡಿ ಭಾಗಗಳನ್ನ, ಅವ್ರುಗಳಿಗೆಲ್ಲ ಭಾಳ 10% ಕಂಡಲ್ಲೇ ಕಮ್ಮಿ ಆಗ್ತಾಯಿದೆ. ಅಭಿವೃದ್ಧಿ ಮಾಡಲಿಕ್ಕೆ ಅಭಿವೃದ್ಧಿ ಮಾಡಲಿಕ್ಕೆ ಏನೇನು ಬೇಕಾದಕ್ಕೆಲ್ಲ ನಾನು ವ್ಯವಸ್ಥೆ ಮಾಡಿದ್ದೇನೆ. ವ್ಯವಸ್ಥೆ ಮಾಡ್ತಾರೆ. ಸ್ಕೂಲೊಂದು 5 ಕೋಟಿ ಇನ್ವೆಸ್ಟ್ಮೆಂಟಲ್ಲಿ ಇದೇ ಗ್ರೌಂಡ್ನಲ್ಲಿ, ಹೈಸ್ಕೂಲ್ ಗ್ರೌಂಡಲ್ಲಿ 5 ಕೋಟಿ ಇನ್ವೆಸ್ಟ್ಮೆಂಟಲ್ಲಿ ಸ್ಪೋರ್ಟ್ಸ್ ಸ್ಕೂಲನ್ನು ಮಾಡ್ತಾಯಿದ್ದೀನಿ. ಪ್ಲಸ್ ಅದ್ರ ಜೊತೆಗೆ ಗ್ರೌಂಡ್ ಡೆವಲಪ್ಮೆಂಟ್ಗೂ ಒಂದು 5 ಕೋಟಿ ಖರ್ಚು ಮಾಡಿ ಮುಂದಿನ ವರ್ಷ ದಸರಾ ಸ್ಪೋರ್ಟ್ಸ್ಗೆಲ್ಲ ಏನೇನು ವ್ಯವಸ್ಥೆ ಮಾಡಬೇಕು ಅದೆಲ್ಲ ಮಾಡಿಸ್ತೀನಿ. ನಾನು 400 ಮೀಟರ್ನಲ್ಲಿ ಪ್ರಥಮ ಸ್ಥಾನ ಬಂದು ಇವಾಗ ವಿಭಾಗ ಮಟ್ಟಕ್ಕೆ ಆಯ್ಕೆಯಾಗಿದ್ದೇನೆ. ಮತ್ತು ಎಲ್ಲ ಪ್ರೋತ್ಸಾಹದಿಂದ ನಾವು ಇನ್ನು ನ್ಯಾಷನಲ್ ಲೆವೆಲ್ ಹೋಗಿ ಆಶೀರ್ವಾದ ಒಂದೊಂದು ಡಿಸ್ಟಿಕ್ಗೆ ಕೊಟ್ಟಿರ್ತಾರೆ, 2 1 ಹಂಚಿರ್ತಾರೆ. ಆ ಡಿವಿಷನ್ ಮುಗಿಸಿದ ಮೇಲೆ ದಸರಾ ಕ್ರೀಡಾಕೂಟವನ್ನು 27ನೇ ತಾರೀಕಿಂದ ಅಲ್ಲಿ ದಸರಾ ಕ್ರೀಡಾಕೂಟ ಮೈಸೂರಲ್ಲಿ ಪ್ರಾರಂಭ ಆಗುತ್ತೆ, ರಾಜ್ಯ ಮಟ್ಟದ್ದು. ಇಲ್ಲಿ ಜಿಲ್ಲಾ ಮಟ್ಟದಲ್ಲಿ ಗೆದ್ದವರು, ವಿಭಾಗ ಮಟ್ಟದಲ್ಲಿ ಗೆದ್ದವರು, ಅವರೆಲ್ಲ ವಿಭಾಗ ಮಟ್ಟದಲ್ಲಿ ಗೆದ್ದವರು ಸೀದಾ ರಾಜ್ಯ ಮಟ್ಟದಲ್ಲಿ ಮೈಸೂರಿಗೆ ಹೋಗ್ತಾರೆ. ಅಲ್ಲಿ ಅವರ ಪ್ರತಿಭೆಯನ್ನು ಪ್ರದರ್ಶಿಸಿ ಅಲ್ಲಿ ಯಾರು ವಿನ್ನರ್ಸ್ ಆಗ್ತಾರೋ ಅವರಿಗೆ ಬಹುಮಾನ ಕೊಡ್ತಾರೆ.
ಸಂಬಂಧಪಟ್ಟಂತೆ PLI ಮತ್ತು ಗ್ರಾಮೀಣ ಪ್ರದೇಶದಲ್ಲಿರುವಂಥ ಜನರಿಗಾಗಿ RPLI ಅಂತ ಒಂದು ಸ್ಕೀಮ್ ಇದ್ದಾವೆ. ಅವುಗಳನ್ನು ಎಲ್ಲ ಜನರು ಸದುಪಯೋಗಪಡಿಸಿಕೊಂಡು ಅಂಚೆ ಇಲಾಖೆಯನ್ನು ಅಂಚೆ ಇಲಾಖೆಯಲ್ಲಿರುವಂಥ ಸೇವೆಗಳನ್ನು ಸದುಪಯೋಗಪಡಿಸ್ಕೊಳ್ಬೇಕು ಅಂಥೇಳಿ ನಾವು ಎಲ್ಲ ಗ್ರಾಹಕರಿಗೆ ಹಾಗೂ ಈ ಭಾರತೀಯ ಜನರಿಗೆ ನಮ್ಮ ಅಂಚೆ ಇಲಾಖೆ ಪರವಾಗಿ ನಾನು ಮನವಿಯನ್ನು ಮಾಡಿಕೊಳ್ತೇನೆ. ಒಂದು ಲೆಟ್ರ್ ಬುಕ್ ಮಾಡಲಿಕ್ಕೆ ಅಂಚೆ ಇಲಾಖೆಗೆ ಬಂದು ಲೈನ್ದಲ್ಲಿ ನಿಂದರೂ ಅವಶ್ಯಕತೆಯೇ ಇಲ್ಲ. ಮನೆಯೊಳಗೆ ಬುಕ್ ಮಾಡಿದ್ರೆ ಅಂತಂದ್ರೆ ಅದರದ್ದು ಇಂಟಿಮೇಷನ್ನು ನಮ್ಮ ಆಫೀಸಿಗೆ ಬರ್ತದೆ. ನಮ್ಮದು ಪೋಸ್ಟ್ಮನ್ ಏನಿರ್ತಾರೆ ಅವರು ಆ ಲೆಟ್ರನ್ನು ಪಿಕಪ್ ಮಾಡಲಿಕ್ಕೆ ಅವ್ರ ಮನೆಗೆ ಹೋಗಿ ಪಿಕಪ್ ಮಾಡ್ಕೊಂಡು ಬಂದುಬಿಡ್ತಾರೆ. ಇದೊಂದು ದೊಡ್ಡ ಅನುಕೂಲ ಅದ ರೀ. ಗ್ರಾಹಕರು ಮನೆಯೊಳಗೆ ಕೂತ್ಕೊಂಡು ಆರ್ಟಿಕಲ್ ಬುಕ್ ಮಾಡಿ ಅದರದ್ದು ಇಂಟಿಮೇಷನ್ ನಮಗೆ ಬರ್ತದೆ, ಅದನ್ನು ಪಿಕಪ್ ಮಾಡ್ಕೊಂಡು ತಂದು ಬುಕ್ ಮಾಡ್ತಾರೆ, ಅದು ಮುಂದೆ ಕ್ಯಾರಿ ಫಾರ್ವರ್ಡ್ ಆಗ್ತದೆ. ಕಿರಾಣಿ ಅಂಗಡಿ ಇಟ್ಕೊಂಡಿದ್ವಿ. 15 ವರ್ಷ ಮುಂಚೆ ಏನಿತ್ತು ಚಿಲ್ಲರೆ ಸಮಸ್ಯೆ ಭಾಳ ಇರ್ತಿತ್ತು. ಚಿಲ್ಲರೆ ಕೊಡ್ತಿದ್ದಿಲ್ಲ, ಸಮಸ್ಯೆ ಆಗ್ತಿದ್ವು, ಗಿರಾಕಿ ಕಳ್ಕೊತಿದ್ವಿ. ಈಗ ಡಿಜಿಟಲ್ ಇಂಡಿಯಾ ಆದಮೇಲೆ ನಮ್ಮ UPI ಇಂದ ಅಮೌಂಟ್ ಟ್ರಾನ್ಸ್ಫರ್ ಹೋಗೋ ಯಾವುದೂ ಚಿಲ್ಲರೆ ಸಮಸ್ಯೆ ಇಲ್ಲ. ಇದು ಎಲ್ಲರಿಗೂ ಭಾಳ ಉಪಯೋಗ ಆಯಿತು. ಇದನ್ನು ಉಪಯೋಗಿಸಿಂದ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಇನ್ನು ಎಲ್ಲರೂ ಉಪಯೋಗಿಸಿಂದ ದೇಶಕ್ಕೆ ಒಳ್ಳೆಯ ಚಿಲ್ಲರೆ ಸಮಸ್ಯೆ ಪರಿಹಾರ ಆಗುತ್ತೆ. ಕಸ್ಟಮರ್ಗೆ ಮತ್ತು ಅಂಗಡಿಕಾರಿಗೆ ಯಾವುದೂ ಸಮಸ್ಯೆ ಬರೋಲ್ಲ. ಇದರಲ್ಲಿ ನಮಗೆ ಕಸ್ಟಮರ್ ಬಂದಾಗ ಒಂದು 5 ರೂಪಾಯಿದು 10 ರೂಪಾಯಿದು 50 ರೂಪಾಯಿದು ಹಿಂಗೆ ಪೆನ್ಸು ಬುಕ್ಸು ಏನೇ ತೊಗೊಂಡ್ರು ಚಿಲ್ಲರೆದು ಭಾಳ ಸಮಸ್ಯೆ ಇತ್ತು. ಆ ಚಿಲ್ಲರೆ ಸಮಸ್ಯೆಯನ್ನು ಈ ಫೋನ್ಪೇ ಮುಖಾಂತರ, ಗೂಗಲ್ ಪೇ, UPI ಮುಖಾಂತರ ನಮಗೇನು ಪೇ ಮಾಡ್ತಾರಲ್ಲ ಅದರಿಂದ ತುಂಬ ಅನುಕೂಲ ಆಗಿದೆ. ಈ ಆನ್ಲೈನ್ ಮಾಡೋದ್ರಿಂದ ನಮ್ಗೆ ಚಿಲ್ಲರೆಯ ಅಮೌಂಟ್ ಅನ್ನೋದೊಂದು ನಮಗೆ ತುಂಬ ಅನುಕೂಲ ಆಗಿದೆ. Can we have a round of applause for all the soulful invocation which is set and serene and auspicious to 2025 to kindly chief guest Dr. Saraswati, beacon of fostering academic growth, innovation and holistic development. His leadership reflects the spirit of our public service as a living testament to his truth. Development, social welfare and community upliftment, always guided by the integrity, humility and purpose. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.